ಬಾವ ಹ್ಯಾಪಿ ಹೋಲಿ ಒನ್ಸ್ ಅಗೇನ್. ಅಮ್ಮ ಅವಾಗ್ಲೇ ಸರಿಯಾಗಿ ಬಣ್ಣನೇ ಹಚ್ಚಕ್ಕಾಗ್ಲಿಲ್ಲ, ಆದ್ರೆ ಇವಾಗ ಬಿಡಲ್ಲ, ನಾನು ಬಟ್ಟೆ ಹಾಳು ಮಾಡ್ತೀನಿ. ಪ್ರದ್ಯುಮ್ನ ಸ್ಟಾಪ್ ಇಟ್. ಹಬ್ಬ ಮುಗ್ದಿದೆ, ನಾವೆಲ್ಲ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿದ್ದೀವಿ, ಬಣ್ಣ ಹಚ್ಬೇಡ. ಯಾಕಮ್ಮ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನಾಯ್ತು? ದೇವು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಟೈಮ್ ಇಲ್ಲ ನನ್ನ ಹತ್ರ. ಆಗ್ಲಿಂದ ನಿನ್ ಮಾತಾಡ್ಸಕ್ ಟ್ರೈ ಮಾಡ್ತೀನಿ, ನೀನ್ ನನ್ ಮಾತೇ ಆಡಿಸ್ತಾ ಇಲ್ಲ. ಹೇಳಿದ್ನಲ್ಲ ಟೈಮ್ ಇಲ್ಲ ಅಂತ. ಬೇರೆ ಎಲ್ಲ ಕೆಲಸ ಮಾಡೋದಕ್ಕೆ ನಿನ್ನ ಹತ್ರ ಟೈಮ್ ಇದೆ, ನನ್ನ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ ಅಲ್ವಾ? ಟೈಮ್ ಇಲ್ವಾ ಅಥವಾ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಮಾತಾಡಕ್ ಇಷ್ಟ ಇಲ್ಲ ಅಂತಾನೆ ಇಟ್ಕೊಳ್ಳಿ. ನನ್ ಮೇಲೆ ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ನಾನೇನ್ ಮಾಡ್ದೆ? ಕೊಟ್ ಮಾತು ಉಳಿಸ್ಕೊಳಕ್ ಆಗದೆ ಇದ್ಮೇಲೆ ಯಾಕೆ ಮಾತ್ ಕೊಡ್ಬೇಕು? ನೀನ್ ಏನ್ ಮಾತಾಡ್ತಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲ. ಬಾ ಬೇರೆ ಕಡೆ ಮಾತಾಡೋಣ. ನಾನ್ ಬರಲ್ಲ. ಒಂದ್ ವಿಷಯ ಹೇಳಿ, ಅಷ್ಟು ಕೇಳ್ಕೊಂಡೆ ನಿಮ್ ಹತ್ರ, ಅದ್ರ ಬಗ್ಗೆ ಯಾರ ಹತ್ರನು ಮಾತಾಡ್ಬೇಡಿ ಅಂತ. ನನ್ ಮಾತೇ ಕೇಳಲಿಲ್ಲ ನೀವು. ದೇವು, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನನ್ ಬಗ್ಗೆ ಮಾತಾಡ್ತಾ ಇದೀಯಮ್ಮ? ಪುಟಾಣಿ, ಏನಿಲ್ಲೇ ನೋಡ್ತಿದ್ಯಾ? ಯಾರಾದ್ರೂ ಬರ್ತಾ ಇದಾರೆಲ್ಲ ಅಂತ ನೋಡು ಸ್ವಲ್ಪ. ನೀನೇ ನೋಡು, ಚಿಕ್ಕವಳಂತ ಯಾವಾಗ್ಲೂ ನನ್ಗೆ ಕೆಲ್ಸ ಹೇಳ್ತೀಯ. ಓ, ಕೆಲ್ಸ ಹೇಳ್ದಾಗ ಮಾಡೋಳ್ ತರ ಮಾತಾಡ್ಬೇಡ. ಅಂದ್ರೆ ನಾನು ಯಾವ ಕೆಲ್ಸನೂ ಮಾಡಲ್ಲ ಅಂತನಾ? ಮೆತ್ತಗ್ ಮಾತಾಡು, ಯಾರಾದ್ರೂ ಬಂದ್ಬಿಟ್ರೆ. ಪುಟಾಣಿ, ನನ್ಗೆ ಯಾಕೋ ಡೌಟು, ಆನ್ಯ ಅಣ್ಣನ್ ಪಾರ್ಟಿಗೆ ಸೇರ್ಕೊಂಡ್ ಬಿಟ್ಟಿದ್ದಾಳೆ, ಅದಕ್ಕೆ ನಾನು ಕರ್ದೇ ಇಲ್ಲ. ನೀನ್ ಜೋರಾಗಿ ಮಾತಾಡಿದ್ರೆ ಅವಳಿಗೆ ಗೊತ್ತಾಗತ್ತೆ, ಅವಳಿಗೆ ಗೊತ್ತಾದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ಅದಕ್ಕೆ. ನಿನಾದ, ಏನು ಮಾಡುತ್ತಿದ್ದೀರಿ ನೀವಿಬ್ಬರು? ಅದು ಹೀಗೆ ಗುಟ್ಟಿನಲ್ಲಿ? ಆವಾಗ್ಲೇ ಹೇಳಿದ್ನಲ್ವಾ, ಇದು ಭಾಂಗ. ಹಾಗೆಂದರೇನು? ಇದು ಒಂಥರ ಜ್ಯೂಸು. ಜ್ಯೂಯಿಸು ಎಂದರೆ? ಅಂದ್ರೆ ರಸ. ನೋಡಿ, ಇಲ್ಲಿ ನಾನು ಕುಟ್ತಿದ್ದೀನಿ ಅಲ್ಲ, ಈ ಪುಡಿನ ಈ ಬಾದಾಮಿ ಹಾಲಿದೆ ಅಲ್ಲ, ಅದಕ್ಕೆ ಹಾಕೊಂಡ್ ಕುಡಿದ್ರೆ ಸಕ್ಕತ್ ಮಜಾ ಆಗಿರತ್ತೆ. ನಿನ್ನದಣ್ಣ, ನಾನು ಟೇಸ್ಟ್ ಮಾಡ್ಲಾ ಈ ಸಲ. ಲಾಸ್ಟ್ ಟೈಮ್ ಕೊಟ್ಟೇ ಇಲ್ಲ ನೀವು. ಇದು ಚಿಕ್ಕವರಿಗೆಲ್ಲ ಕೊಡಲ್ಲ, ಇದು ಬರೀ ನನ್ಗೆ ಮತ್ತೆ ಆಮ್ರಪಾಲಿಗೆ. ಮತ್ ನಾನ್ ಯಾಕೆ ಹೆಲ್ಪ್ ಮಾಡ್ಬೇಕು ನಿಂಗೆ? ನಾನು ಹೋಗಿ ಅಣ್ಣಂಗೆ ಹೇಳ್ತೀನಿ. ಅದ್ ಒಂದ್ ಕೆಲ್ಸ ಮಾಡ್ಬೇಡ ಪ್ಲೀಸ್, ಬೇಕಂದ್ರೆ ಸ್ವಲ್ಪ ಕೊಡ್ತೀನಿ ನಿನ್ಗೆ, ಪ್ಲೀಸ್. ಆಪತ್ ಬಾಂಧವನಿಗೆ ಏಕೆ ಗೊತ್ತಾಗಬಾರದು? ಅಣ್ಣನ್ಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನಾದ, ಆಪತ್ ಬಾಂಧವ ಬೇಡವೆಂದಿದ್ದಾನೆ ಎಂದ ಮೇಲೆ ಕುಡಿಯಬಾರದಲ್ಲವೇ? ಅದು ಅವನಿಗೆ ತಿಳಿಯದ ಹಾಗೆ. ಆಮ್ರಪಾಲಿ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಣ್ಣನಿಗೆ ಗೊತ್ತಾದ್ರೆ ಬೈತಾನವನು. ಏನಕ್ ಬೈತಾನ್ ಪ್ರದ್ಯುಮ್ನ? ಎತ್ತಿಟ್ಕೊಂಡ್ಬಿಟ್ಟ, ಇಡಿಯಟ್. ಏನ್ ಮಾಡ್ತಾ ಇದ್ದೀರಾ ನೀವು? ಏನಿಲ್ಲ, ಸುಮ್ಮನೆ ಮಾತಾಡ್ತಿದ್ವಿ. ಸ್ವಲ್ಪ ಹೆದ್ರಿಸೋಣ ಇವ್ರಿಗೆ. ಹಾಯ್ ಪ್ರದ್ಯುಮ್ನ. ಎನಿವೆ, ನೀವೇನೋ ಮಾತಾಡ್ಕೋತಾ ಇದ್ರಲ್ಲ, ಕಂಟಿನ್ಯೂ. ಬಾಯ್. ಹಾಯ್. ಹೋಗ್ ಫಸ್ಟ್ ಬೆಲ್ಲ ತಗೊಂಡ್ ಬಾ, ನಾನು ಮಿಕ್ಸ್ ಮಾಡ್ತೀನಿ. ಪ್ರತಿ ಸಲ ನಾನೇ ಯಾಕೆ ಹೋಗ್ಬೇಕು? ನಾನು ಈ ಸಲ ಹೋಗಲ್ಲ, ನೀನೇ ತಗೊಂಬಾ. ಹೌದಾ? ನಿಂಗ್ ಭಾಂಗ್ ಬೇಕಾ ಬೇಡ್ವಾ? ಈ ತರ ಬ್ಲಾಕ್ ಮೇಲ್ ಮಾಡ್ಬೇಡ ನೀನು. ನಂಗ್ ಬೇಕು, ಆದ್ರೆ ನಾನ್ ತರಲ್ಲ. ನಾನು ಹೋಗಲ್ಲ. ನಿನಾದ, ಇಬ್ಬರು ಹೋಗಿ ತೆಗೆದುಕೊಂಡು ಬನ್ನಿ, ನಾನು ಇದನ್ನು ಹಾಲಿಗೆ ಹಾಕುತ್ತೇನೆ. ಥ್ಯಾಂಕ್ ಯು ಆಮ್ರಪಾಲಿ. ನಿನ್ನದಣ್ಣ ಬಾ. ಯಾವಾಗ್ಲೂ ಆಮ್ರಪಾಲಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ತಗೊಳ್ಳಿ.
ಓ ಎಲ್ಲ ಮಿಕ್ಸ್ ಮಾಡ್ಬಿಟ್ರಾ? ಎಲ್ಲ ಗೋಯಿಂಗ್ ಇನ್ 3, 2, 1. ಆಮ್ರಪಾಲಿ, ನಿಮ್ಗೆ ಒಂದು ಗ್ಲಾಸ್ ಮಿಕ್ಸ್ ಮಾಡ್ಕೊಡ್ಲಾ? ಅವಶ್ಯವಿಲ್ಲ ನಿನಾದ. ನಿಮ್ಗೆ ನಮ್ ಭೂಲೋಕದ ಮಜಾಗಳು ಗೊತ್ತಿಲ್ಲ ಏನು. ಪುಟಾಣಿ, ಫಸ್ಟ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಚರ್. ಚಿಯರ್ಸ್. ಏ ಪುಟಾಣಿ, ನೀನು ಫಸ್ಟ್ ಟೈಮರು, ಇಲ್ಲಿ ಬೇಡ, ಬಾ. ಎಲ್ರು ಹುಟ್ಟೋದ್ರಲ್ಲ. ಇದನ್ನು ಮೊದಲು ಬಿಸಾಡಬೇಕು. ಆಮ್ರಪಾಲಿ, ಇವತ್ ನಿನ್ ಬಣ್ಣ ಎಲ್ರು ಮುಂದೆ ಬಯಲ್ ಮಾಡ್ತೀನಿ. ನನ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಆಕ್ಚುಲಿ ನೀವು ಉತ್ತರನೂ ಕೊಡ್ಬೇಕಾಗಿಲ್ಲ. ಗೊತ್ತು ನನ್ಗೆ, ಇಷ್ಟು ವರ್ಷದಲ್ಲಿ ನನ್ ವಿಷಯಕ್ಕೆ ಬಿಟ್ರೆ ಬೇರೆ ಯಾವ ವಿಷಯಕ್ಕೂ ಜಗಳ ಆಡಿಲ್ಲ ನೀವು. ಪ್ರದ್ಯುಮ್ನ, ಸುಳ್ಳು ಅಂತ ಅನ್ಬೇಡಮ್ಮ, ನನ್ಗೂ ಕಾಣಿಸತ್ತೆ. ನಿಮ್ಮಿಬ್ರು ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ನನ್ಗೆ. ನಿನಗ್ ಬೇಜಾರಾದ್ರೆ ಅಪ್ಪನಿಗೆ ತಡ್ಕೊಳಕ್ ಆಗಲ್ಲ, ಸಂಕಟ ಆಗತ್ತೆ. ಆದ್ರೆ ನನ್ ವಿಷಯಕ್ಕೆ ಬಂದಾಗ ನಿನ್ ಮೇಲೆ ಸಿಟ್ ಮಾಡ್ಕೋತಾರೆ. ಬೇರೆ ಯಾವ ವಿಷಯದಲ್ಲೂ ನೀನ್ ಅವ್ರನ್ನ ಎದುರು ಹಾಕೊಳ್ಳಲ್ಲ. ಅದೇ ನನ್ ವಿಷಯಕ್ಕೆ ಬಂದ್ರೆ ನನ್ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತಾ ಇರ್ತೀನಿ, ನಾನು ಯಾವತ್ತಾದ್ರೂ ಮದ್ವೆ ಆದ್ರೆ ನಮ್ಮ ಅಪ್ಪ ಅಮ್ಮನ್ ತರ ಇರ್ತೀನಿ ಅಂತ. ಪ್ರೀತಿ ಮಾಡಿದ್ರಿ, ಮನೇಲಿ ಒಪ್ಲಿಲ್ಲ ಅಂತ ಓಡ್ ಹೋಗ್ ಮದ್ವೆ ಆದ್ರಿ. ಪ್ರಪಂಚ ಏನೇ ಅಂದ್ರೂ ತಲೆ ಕೆಡ್ಸ್ಕೊಳ್ಳಿಲ್ಲ, ಮಾಯಿನ ಎದುರು ಹಾಕೊಂಡ್ರಿ. ಎಲ್ಲಾ ವಿಷಯದಲ್ಲೂ ಒಟ್ಟಿಗೆ ಇದ್ರಿ. ಆದ್ರೆ ನಾನ್ ನಿಮ್ ಮಧ್ಯ ಬಂದ್ಬಿಟ್ಟೆ. ಪ್ರದ್ಯುಮ್ನ, ನಮ್ ಜಗಳಕ್ಕೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಯಾರ ಮಧ್ಯನೂ ಬಂದಿಲ್ಲ. ದೇವು, ಯಾಕೆ ಸುಳ್ಳು ಹೇಳ್ತೀಯ? ಅವನೇನ್ ಚಿಕ್ಕ ಮಗುನ? ನನ್ನ ದೇವು ನಡುವೆ ಜಗಳ ಆಗ್ತಾ ಇರೋದಕ್ಕೆ ನೀನೇ ಕಾರಣ. ನನ್ನ ನಿದ್ದೆಗೆಟ್ಟ ರಾತ್ರಿಗಳಿಗೆ ನೀನೇ ಕಾರಣ. ನನ್ನ ಬದುಕಿನ ನೆಮ್ಮದಿ ಹಾಳಾಗಿರೋದಕ್ಕೆ ನೀನೇ ಕಾರಣ. ನನ್ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ದ್ವೇಷ? ಏನ್ ಮಾಡಿದೀನಿ ನಾನು? ಏನು ಮಾಡ್ಬೇಕಾಗಿಲ್ಲ, ಕಣ್ಣೆದ್ರಿಗೆ ಇದೆಯಲ್ಲ. ನಾನ್ ಬದುಕಿರೋದೇ ತಪ್ಪಾ? ನಾನು ಹುಟ್ಟಿದಾಗ್ಲೇ ಸಾಯಿಸ್ಬಿಡ್ಬೇಕಾಗಿತ್ತು ನನ್ನ. ಅಯ್ಯೋ, ಬಿಡ್ತಾನ ಪ್ರದ್ಯುಮ್ನ. ನೀನು ಯಾಕೆ ಇವತ್ತು ಹೀಗೆ ಆಡ್ತಿದ್ಯಾ? ಇವ್ರಿಗೆ ಸಿಟ್ಟು ಏನೇನೋ ಮಾತಾಡ್ತಾರೆ. ಎಷ್ಟ್ ದಿನ ಅಂತ ಸುಮ್ನೆ ಹೇಳಿ ಬಾ, ನನಗೂ ಚುಚ್ಚತ್ತೆ. ಎಲ್ಲರ ಅಪ್ಪಂದ್ರು ತನ್ನ ಮಕ್ಳು ಭುಜದ ಮೇಲೆ ಕೈ ಹಾಕಿ ಇವನೇ ನನ್ ಮಗ ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಾರೆ. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅಪ್ಪಂದ್ರು ಮಕ್ಳನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಅಥವಾ ಸೈಕಲ್ ತೊಳಿಯಕ್ ಹೇಳ್ಕೊಡ್ತಾ, ಇಲ್ಲಾಂದ್ರೆ ಬೈಕಲ್ಲಿ ಕೂರಿಸ್ಕೊಂಡು ರೈಡ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಸಂಕಟ ಆಗತ್ತೆ ಗೊತ್ತಾ? ಒಂದಿನ ಕೂಡ ನಮ್ಮಪ್ಪ ನನ್ನ ಎಲ್ಲಿಗೂ ಕರ್ಕೊಂಡೇ ಹೋಗ್ಲಿಲ್ಲ. ಸ್ಕೂಲಲ್ಲಿ ಯಾರು ನಮ್ಮ ಅಪ್ಪನ್ನೇ ನೋಡಿಲ್ಲಮ್ಮ. ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸೋರು. ಇವನಿಗೆ ಅಪ್ಪ ಇಲ್ಲ ಅಂದ್ರು ಇದ್ದಾರೆ ಅಂತ ಸುಳ್ಳು ಹೇಳ್ತಾನೆ ಅಂತ. ನಿಮಗ್ ನಿಮ್ ಕಷ್ಟ ಮಾತ್ರ ಕಾಣತ್ತೆಪ್ಪ, ಆದ್ರೆ ಕಣ್ ಮುಂದೆ ಅಪ್ಪ ಇದ್ರು ಅಪ್ಪ ಇಲ್ದಿರೋ ತರ ಬೆಳ್ದಿದ್ದೀನಿ ನಾನು. ಹೇಳಿಯಪ್ಪ, ಛಾಯಾ ಅನ್ಯ ಮಾಡ್ದಿರೋ ತಪ್ಪು ಏನ್ ಮಾಡಿದೀನಿ ನಾನು? ಅವ್ರ ಮೇಲೆ ತೋರ್ಸೋ ಪ್ರೀತಿ ನನ್ನ ನೋಡಿದ ತಕ್ಷಣ ಎಲ್ ಕಡ್ದೋಗ್ಬಿಡತ್ತೆ.
ನಿಮ್ ಮಗ ನಾನು, ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿದೀನಿ. ಆದ್ರೂ ಯಾಕೆ ನನ್ ಮೇಲೆ ಇಷ್ಟೊಂದು ದ್ವೇಷ? ಯಾಕಂದ್ರೆ ಮಾತಾಡ್ಬೇಡಿ ನೀವು. ಇನ್ನೊಂದ್ ಪದ ಆಡ್ಕೊಡ್ ನೀವು. ಯಾಕೆ ನಿಲ್ಸ್ಬಿಟ್ರಿ? ಹೇಳಿ. ನಾನು ಏನು? ನನ್ನ ಬೆನ್ ಗಂಟಿದ್ ಶನಿ ನೀನು. ಇಪ್ಪತ್ತೇಳು ವರ್ಷದಿಂದ ನಾನು ಬೆನ್ ಬಿದ್ದೆ, ಇನ್ನೂ ಇಳಿತಾ ಇಲ್ಲ. ಪ್ರದ್ಯುಮ್ನ